ಹೃದಯಾಘಾತ ಆಗ್ಲಿಕ್ಕೆ ಗುಡ್ ಕೊಲೆಸ್ಟ್ರಾಲಿನ ಹೆಚ್ಚಳ ಸಮ ಪ್ರಮಾಣದಲ್ಲಿದ್ದರೆ ಅದು ಹೃದಯಾಘಾತ ಆಗದಂತೆ ತಡೀತದೆ. ತುಪ್ಪದ ಮೇಲೆ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ, ದಯವಿಟ್ಟು ನಂಬಕ್ ಹೋಗ್ಬೇಡಿ. ಒಳ್ಳೆ ನಾಟಿ ಹಸುವಿನ ತುಪ್ಪ ಇದ್ರೆ ಅದನ್ನ ತಿಂದ್ರೆ ನಿಮ್ಮ ಶರೀರದಲ್ಲಿ ಸ್ನಿಗ್ಧತೆ ಬ್ಯಾಲೆನ್ಸ್ ಇದೆ. ಪಿತ್ತ ಅಂದ್ರೇನು? ಅದು ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಒಂದು ಟಾಕ್ಸಿಕ್ ಆಸಿಡ್. ಅದು ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಪೇಟೆ. ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತು ಒಂದು ಸೀರಿಯಸ್ ಸಮಸ್ಯೆ ಕುರಿತಾಗಿ ಮಾತಾಡಲಿದ್ದೇನೆ. ಅದೇನೆಂದರೆ ಹೃದಯ ರೋಗ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣಗಳನ್ನು ನಾವು ತಿಳ್ಕೊಳ್ಳದೆ ನಾವೇನೇ ಪ್ರಯತ್ನ ಮಾಡಿದರೂ ಕೂಡ ಸಮಸ್ಯೆಗೆ ಪರಿಹಾರ ಇಲ್ಲ. ಆ ಮೂಲ ಕಾರಣ ತಿಳ್ಕೊಬೇಕಂದ್ರೆ ನಾವು ಮೂಲ ಆಯುರ್ವೇದ ಸಿದ್ಧಾಂತವನ್ನು ತಿಳ್ಕೊಬೇಕು. ನಮ್ಮ ಆಯುರ್ವೇದದ ಪ್ರಕಾರ ಈ ಹೃದಯ ರೋಗಗಳಲ್ಲಿ 5 ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳನ್ನು ನಾವು ನೋಡಬಹುದು. 5 ಮುಖ್ಯ ಪ್ರಕಾರಗಳಂದ್ರೆ ಯಾವುದು ಅಂದ್ರೆ, ಒಂದು ವಾತಜ ಹೃದಯ ರೋಗ, ಇನ್ನೊಂದು ಪಿತ್ತಜ ಹೃದಯ ರೋಗ, ಮತ್ತೊಂದು ಕಫಜ ಹೃದಯ ರೋಗ, ಹಾಗೂ 4ನೇದು ಸನ್ನಿಪಾತಜ ಹೃದಯ ರೋಗ, 5ನೇದು ಕ್ರಿಮಿಜ ಹೃದಯ ರೋಗ ಅಂತೇಳಿ. ಈ 5 ರೋಗಗಳ ಬರಲಿಕ್ಕೆ, ವಾತಜ, ಪಿತ್ತಜ, ಕಫಜ, ಸನ್ನಿಪಾತಜ, ಕ್ರಿಮಿಜ ಹೃದಯ ರೋಗಗಳು ಬರಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಈ ಸಮಸ್ಯೆಯನ್ನು ಹೊರಗಡೆ ಬರಬಹುದು. ವಾತಜ ರೋಗ ಬರಲಿಕ್ಕೆ, ಹೃದಯದಲ್ಲಿ ವಾತಜ ರೋಗ ಬರಲಿಕ್ಕೆ ಕಾರಣ ಏನಂದ್ರೆ ಸ್ನಿಗ್ಧತೆಯ ಕೊರತೆ. ಬಹಳ ಜನ ಇತ್ತೀಚಿನ ದಿನಗಳಲ್ಲಿ ರಿಫೈಂಡ್ ಆಯಿಲ್ ತಿನ್ನಿ, ಎಲ್ಲ ರಿಫೈಂಡ್ ಅಂತಾರೆ. ನೆನಪಿರ್ಲಿ, ಕೊಲೆಸ್ಟ್ರಾಲ್ ಅಂತಕ್ಕಂಥದ್ರಲ್ಲಿ ಒಂದು ಗುಡ್, ಇನ್ನೊಂದು ಬ್ಯಾಡ್ ಇದೆ. ಹೃದಯಾಘಾತ ಆಗಲಿಕ್ಕೆ ಗುಡ್ ಕೊಲೆಸ್ಟ್ರಾಲಿನ ಹೆಚ್ಚಳ ಸಮ ಪ್ರಮಾಣದಲ್ಲಿದ್ದರೆ ಅದು ಹೃದಯಾಘಾತ ಆಗದಂತೆ ತಡೀತದೆ. ಹೃದಯಾಘಾತ ಆಗಲಿಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಹೆಚ್ಚಳ ಎಷ್ಟು ಮುಖ್ಯ ಕಾರಣನೋ, ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗೋದು ಕೂಡ ಅದಕ್ಕಿಂತ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೋಸ್ಕರ ಏನೇನೋ ಮಾಡ್ತಾ ಅದಕ್ಕೆ ಮಾತ್ರೆ ತೆಗೆದುಕೊಳ್ಳೋದು, ಆಮೇಲೆ ತುಪ್ಪ ತಿನ್ಬೇಡಿ ಅಂತ ಹೇಳೋದು, ಎಣ್ಣೆ ತಿನ್ಬೇಡಿ ಅಂತ ಹೇಳೋದು, ಇದನ್ನು ಸರಿಯಾಗಿ ತಿಳ್ಕೋಬೇಕು. ತುಪ್ಪ, ಎಣ್ಣೆಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಾಗ ನಾವು ತಿಂತಾ ಇರ್ತಕ್ಕಂಥ ರಿಫೈಂಡ್ ಎಣ್ಣೆ ಅದು ಎಣ್ಣೆನೇ ಅಲ್ಲ. ನಾವು ತಿಂತಾ ಇರ್ತಕ್ಕಂಥ ಎಣ್ಣೆ 200 ರೂಪಾಯಿ ಕೆಜಿ ಸಿಗುತ್ತೆ. ಆ ಎಣ್ಣೆ ಕಾಳುಗಳ ಲೆಕ್ಕ ಹಾಕಿದರೆ 1 ಕೆಜಿ ಎಣ್ಣೆ ತೆಗಿಲಿಕ್ಕೆ 3 ಕೆಜಿ ಕಡಲೆ ಬೀಜ ಬೇಕು. ಅದಕ್ಕೆ 450 ರೂಪಾಯಿ ಆಯಿತು. 200 ರೂಪಾಯಿ ಹೆಂಗೆ ಸಿಗುತ್ತೆ? ನಾವು ತಿಂತಾ ಇರೋದು ಎಣ್ಣೆ ಅಲ್ಲದು, ಪೆಟ್ರೋಲ್ ವೇಸ್ಟ್, ಪ್ಯಾರಾಫಿನ್. ಅದು ಅದನ್ನು ತಿಂದರೆ ಮತ್ತೆ ಹಾರ್ಟ್ ಬ್ಲಾಕೇಜ್ ಆಗದೆ ಇರ್ತದ, ಹಾರ್ಟ್ನಲ್ಲಿ ಈ ಒಂದು ವೃಕ್ಷತೆ ಆಗದೆ ಇರ್ತದ. ವೃಕ್ಷತೆಯಿಂದ ಬರ್ತಕ್ಕಂಥ ಹೃದಯ ರೋಗಕ್ಕೆ ಯಾವುದು ಅಂತ ಹೇಳ್ತಾರೆ? ವಾತಜ ಹೃದಯ ರೋಗ ಅಂತ ಹೇಳ್ತಾರೆ. ಅದರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಒಂದು, ಕಾರ್ನರಿ ಆರ್ಟರಿ ಕ್ಯಾಲ್ಸಿಫಿಕೇಶನ್ ಕೂಡ ಒಂದು ವಾತಜ ರೋಗ. ನಾವು ಮಾಡರ್ನ್ ಮೆಡಿಕಲ್ ಸೈನ್ಸ್ಗೆ ರಿಲೇಟೆಡ್ ಮಾಡಿ ಹೇಳೋದಾದ್ರೆ, ಹಾಗೆ ಈ ಕಾರ್ನರಿ ಆರ್ಟರಿ ಬ್ಲಾಕೇಜಸ್, ಕಾರ್ನರಿ ಆರ್ಟರಿ ಕ್ಯಾಲ್ಸಿಫಿಕೇಶನ್, ಕಾರ್ನರಿ ಆರ್ಟರಿಯಲ್ಲಿ ತೊಂದರೆಗಳುಂಟಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಯಾಕೆಂದ್ರೆ ವಾತವಿಕಾರದಿಂದ. ಆ ವಾತವಿಕಾರ ಎದಕ್ಕಾಗುತ್ತೆ? ಡೂಪ್ಲಿಕೇಟ್ ಎಣ್ಣೆ ತಿನ್ನೋದ್ರಿಂದ, ಡೂಪ್ಲಿಕೇಟ್ ತುಪ್ಪ ತಿನ್ನೋದ್ರಿಂದ. ತುಪ್ಪ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ? ದಾಲ್ಡ ಮಾಡ್ತಾ ಇದ್ದಾರೆ. ಹಾಗೂ ಈ ನಾಟಿ ಹಸುವಿನ ತುಪ್ಪ ಅಂತೂ ಸಿಗ್ತಾನೆ ಇಲ್ಲ. ನಾಟಿ ಹಸುವಿನ ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರ್ತದೆ. ಜರ್ಸಿ ಹಸುವಿನ ತುಪ್ಪ, ಬೇರೆ ಏನೋ ತುಪ್ಪ ನಾವು ತಿನ್ನೋದ್ರಿಂದ ಮಿಕ್ಸ್ ಆಗಿರೋದು, ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಡಿಸೈನ್ ಮಾಡಿರ್ತಕ್ಕಂಥ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇಂದ. ಅದಕ್ಕೆ ದೇಶಿ ಗೋತಳಿನೂ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಕಸಾಯಿ ಖಾನೆಗೆ ಹಾಕಿ ನಾವು ಆ ಗೋತಳಿಯನ್ನು ನಾಶ ಮಾಡಿದ್ವಿ. ಅದರಿಂದ ಸ್ನಿಗ್ಧ ಆಹಾರಗಳು ನಮ್ಗೆ ಸಿಗದೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಇವೆಲ್ಲವೂ ಕೂಡ ಹಾರ್ಟಿಗೆ ಒಳ್ಳೆಯದು. ಹಾರ್ಟ್ ಫ್ರೆಂಡ್ಲಿ ಆಹಾರಗಳು. ಇದರಿಂದ ಹೃದಯ ಸ್ನಿಗ್ಧತೆಯ ಒಂದು ಶಕ್ತಿಯನ್ನು ಪಡ್ಕೊಳ್ತದೆ. ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ತಾರೆ. ಈಗಿನ ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿಂದ್ರೆ ತೊಂದರೆ ಆಗುತ್ತೆ. ಯಾಕಂದ್ರೆ ಈಗೆಲ್ಲ ಪ್ಯಾಕೆಟ್ ಅಲ್ಲಿ ಬರ್ತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳು ಇವೆಲ್ಲ ಜರ್ಸಿ ಹಸುವಿನಿಂದ ಬಂದಿರತಕ್ಕಂಥದ್ದು. ಅದ್ರ ಜೊತೆಗೆ ಅದು ಏನೇನೋ ಕೆಮಿಕಲ್ ಹಾಕಿ ಅದನ್ನ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಪ್ಯಾಕೆಟ್ ನಲ್ಲಿ ಪ್ಯಾಕ್ ಮಾಡಿ ನಮ್ಗೆ ಕೊಡ್ತಾರೆ. ಅದು ಹಾರ್ಟ್ ಸಮಸ್ಯೆಗೆ ಮುಖ್ಯ ಕಾರಣ ಆಗ್ತಾ ಇದೆ. ಹಾಗಾಗಿ ಶುದ್ಧವಾಗಿರೋ ಅಟ್ಲೀಸ್ಟ್ ಎಣ್ಣೆನಾದ್ರೂ ತಿನ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಗೋಶಾಲೆಗಳಲ್ಲಿ ನೀವೇ ಹೋಗಿ ಶುದ್ಧವಾದ ತುಪ್ಪ ಸಿಕ್ಕರೆ ಅದನ್ನ ತಿನ್ನಬೇಕು. ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ, ದಯವಿಟ್ಟು ನಂಬಕ್ ಹೋಗ್ಬೇಡಿ.
ಒಳ್ಳೆ ನಾಟಿ ಹಸುವಿನ ತುಪ್ಪ ಇದ್ದರೆ ಅದನ್ನು ತಿಂದರೆ ನಿಮ್ಮ ಶರೀರದಲ್ಲಿ ಸ್ನಿಗ್ಧತೆ ಬ್ಯಾಲೆನ್ಸ್ ಇರ್ತದೆ. ತಿಂದರೆ ಅಂದರೆ ಒಂದು ಕೆ ಜಿ ಗಟ್ಟಲೆ ತಿನ್ನೋದಲ್ಲ, ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ ಸಮತೋಲನ ಆಹಾರವನ್ನು ತಿನ್ನೋದು. ಹಾಗೆ ಇದು ವಾತಜವಾಗಿರ್ತಕ್ಕಂಥ ಒಂದು ಹೃದಯ ರೋಗದ ಒಂದು ಲಕ್ಷಣಗಳನ್ನು ನಾವು ನೋಡಿದ್ವಿ, ಅದಕ್ಕೆ ಕಾರಣಗಳನ್ನು ನೋಡಿದ್ವಿ. ಹಾಗೆಯೇ ಇದರ ಲಕ್ಷಣಗಳಲ್ಲಿ ಮತ್ತೊಂದಿಷ್ಟು ಲಕ್ಷಣ ಅಂತಂದರೆ, ಯಾವಾಗ ವಾತಜ ಹೃದಯ ರೋಗ ಬರ್ತದೆ ಅವಾಗ ಏನಾಗುತ್ತೆ, ತಲೆ ಸುತ್ತುತ್ತೆ, ಆಮೇಲೆ ಸುಸ್ತಾಗುತ್ತೆ, ಉಸಿರುಗಟ್ಟದಂಗೆ ಆಗುತ್ತೆ, ಹಾಗೂ ತಲೆ ಭಾರ ಆಗುತ್ತೆ. ಇವೆಲ್ಲ ವಾತಜ ಹೃದಯ ರೋಗಗಳ ಲಕ್ಷಣಗಳು. ಹೀಗಾದಾಗ ತಾವು ಒಂದ್ಸರಿ ವೈದ್ಯರನ್ನು ಭೇಟಿಯಾಗೋದು ಒಳ್ಳೆಯದು. ಇನ್ನು ಪಿತ್ತಜ ಹೃದಯ ರೋಗಗಳು. ಪಿತ್ತಜ ಹೃದಯ ರೋಗ ಅಂದರೆ ಇನ್ಫ್ಲಮೇಷನ್ ಆಗೋದು, ಉರಿಯೂತ ಆಗೋದು. ಅದರಲ್ಲಿ ಕಾರ್ನರಿ ಆರ್ಟರಿ ಬ್ಲಾಕೇಜ್ ಆಗಿರಬಹುದು, ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಹಾರ್ಟಲ್ಲಿ ಹೋಲ್ ಆಗ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಹಾಗೂ ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯನ್ನು ಕೂಡ ಈ ಸಮಸ್ಯೆಗಳನ್ನು ಬರ್ತಾವಲ್ಲ, ಇವೆಲ್ಲ ಪಿತ್ತಜ ವಿಕಾರದಿಂದ ಬರ್ತಕ್ಕಂಥ ಹೃದಯ ರೋಗಗಳು. ಪಲ್ಪಿಟೇಷನ್ ಜಾಸ್ತಿ ಆಗ್ತಾ ಇರ್ತದೆ, ಅದು ವಾತದಿಂದ ಬರ್ತದೆ, ಪಿತ್ತದಿಂದ ಬರ್ತದೆ. ಪಲ್ಪಿಟೇಷನ್ ಜಾಸ್ತಿ ಆಗ್ತದೆ ಅದು, ಮತ್ತು ಹಾರ್ಟಿನ ಎಜೆಕ್ಷನ್ ಇನ್ಫೆಕ್ಷನ್ ಅಂತ ಕರೀತಾರೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಇವೆಲ್ಲ ವಾತ ಹಾಗೂ ಪಿತ್ತ ವಿಕಾರದಿಂದ ಬರ್ತಕ್ಕಂಥ ಪಿತ್ತಜ ಒಂದು ಹೃದಯ ರೋಗಗಳ ಒಂದು ಇದರಲ್ಲಿ ಬರ್ತದೆ ಲಿಸ್ಟ್ನಲ್ಲಿ. ಹೀಗೆ ಪಿತ್ತ ವಿಕಾರಗಳು. ಈ ಪಿತ್ತ ವಿಕಾರಗಳಾಗ್ಲಿಕ್ಕೆ ಕಾರಣ ಏನು? ಹೆಚ್ಚು ಮಸಾಲೆ ಪದಾರ್ಥ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ ತಿನ್ನೋದು, ಬ್ರೆಡ್ಡು, ಬಿಸ್ಕೆಟು, ಚಾಕ್ಲೇಟ್ ತಿನ್ನೋದು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಇಂಥವೆಲ್ಲ ದುಶ್ಚಟಗಳನ್ನು ಮಾಡೋದು, ಇದರಿಂದ ಪಿತ್ತ ವಿಕಾರ ಆಗುತ್ತೆ. ಮೊದಲಿನ ಟ್ರೆಡಿಷನಲ್ ಫುಡ್ಡೇ ಇವಾಗ ನಾವು ಮರ್ತೋಗ್ಬಿಟ್ಟಿದ್ದೇವೆ. ಮೊದಲು ಏನು ಮಾಡ್ತಿದ್ರು ಅಂದರೆ ಮನೆಯಲ್ಲೇ ಸಾಂಬಾರು ಪದಾರ್ಥವನ್ನು ತಯಾರು ಮಾಡ್ತಾರೆ. ಈಗ ಮಾರ್ಕೆಟ್ನಲ್ಲಿ ಸಿಗೋ ಗರಂ ಮಸಾಲೆ ಬಳಸ್ತೇವೆ, ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ದಟ್ಸ್ ಅ ಮೇನ್ ಕಾಸ್ ಆಫ್ ಪಿತ್ತ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಮುಖ್ಯ ಕಾರಣ. ಪಿತ್ತ ಅಂದ್ರೇನು? ಅದು ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದು ಟಾಕ್ಸಿಕ್ ಆಸಿಡ್, ಅದು ಟಾಕ್ಸಿಕ್ ಆಸಿಡ್. ವಾತ ಅಂದ್ರೇನು? ವಾತ ವಿಕಾರ ಅಂದರೆ ಟಾಕ್ಸಿಕ್ ಗ್ಯಾಸ್. ಕಫ ಅಂತ ಹೇಳಿದ್ರೇನು? ಟಾಕ್ಸಿಕ್ ಏನಂತ ಹೇಳಿದ್ರೆ ಫ್ಯಾಟ್, ಟಾಕ್ಸಿಕ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್. ಹಾಗೆ ಈಗ ಪಿತ್ತದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಇಲ್ಲಿ ಪಿತ್ತದ ಬಗ್ಗೆನೇ ವಿಚಾರ ಮಾಡಿ. ಈ ಪಿತ್ತ ವಿಕಾರ ಆಗಲಿಕ್ಕೆ ಕಾರಣಗಳು ಅದೇ ನಮ್ಮ ಕೆಟ್ಟ ಆಹಾರ ಪದ್ಧತಿ, ಕೆಟ್ಟ ಜೀವನ ಪದ್ಧತಿ ಕೂಡ. ಹಾಗಾಗಿ ನಾವು ಪಿತ್ತ ಸಮತೋಲನವಾಗಿ ತರಬೇಕಂದ್ರೆ ಏನು ಮಾಡಬೇಕು? ಈ ಸ್ನಿಗ್ಧ ಆಹಾರಗಳನ್ನು ತಿನ್ನೋದು, ಹೆಚ್ಚು ತೀಕ್ಷ್ಣ ಆಹಾರಗಳನ್ನು ಬಿಟ್ಟು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿನ್ನೋದು. ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡು ಇವೆಲ್ಲ ಇರ್ತದೆ. ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಸೇವನೆ ಮಾಡೋದನ್ನು ಕಲಿತ್ರೆ ಪಿತ್ತ ಪ್ರಕೋಪ ಆಗೋದಿಲ್ಲ. ಯಾರ್ದು ಪಿತ್ತ ಪ್ರಕೃತಿ ಇರ್ತದೆ ಅಂಥವರು ಆ ಪಿತ್ತವನ್ನು ವಿಕಾರ ಆಗದಂತೆ ನೋಡ್ಕೊಳ್ಳಿಕ್ಕಾಗಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿನ್ಬೇಕು. ಯಾರಲ್ಲಿ ವಾತ ವಿಕಾರ ಜಾಸ್ತಿ ಆಗಿರುತ್ತೆ, ವಾತ ಪ್ರಕೃತಿ ಇರ್ತದೆ ಅಂಥವ್ರು ಸ್ನಿಗ್ಧ ಆಹಾರಗಳನ್ನು ತಿನ್ನಬೇಕು. ಪಿತ್ತ ಇದ್ರೆ ತಂಪು ಆಹಾರ, ವಾತ ಇದ್ರೆ ಸ್ನಿಗ್ಧ ಆಹಾರ. ಸ್ನಿಗ್ಧ ಅಂದರೆ ಮೃದುತ್ವವನ್ನು ಕೊಡತಕ್ಕಂಥ ಆಹಾರ, ಬೆಣ್ಣೆ, ತುಪ್ಪ, ಹಾಲು ಇಂಥದ್ದು, ಮತ್ತು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಕೂಡ ಅವರು ಸೇವನೆ ಮಾಡಬೇಕಾಗ್ತದೆ. ಇನ್ನು ಇದಾದಮೇಲೆ ಕಫಜ ಹೃದಯ ರೋಗ. ಕಫಜ ಹೃದಯ ರೋಗ, ವಾತಜ ಹೃದಯ ರೋಗ, ಪಿತ್ತಜ ಹೃದಯ ರೋಗ ಆಗ್ತದೆ. ಪಿತ್ತಜ ಹೃದಯ ರೋಗದ ಲಕ್ಷಣಗಳೇನಿರ್ತಾವೆ ಅಂದರೆ ವಿಪರೀತವಾಗಿ ತಲೆ ಸುತ್ತು ಬರ್ತಾ ಇರ್ತದೆ, ಮತ್ತು ಕಣ್ಣು ಮಂಜಾಗ್ತಾ ಇರ್ತದೆ. ಅದರ ಜೊತೆಯಲ್ಲಿ ಮೂತ್ರ ಉರಿ ಹಾಗೂ ಕೈ ಉರಿ, ಕಾಲು ಉರಿ ಇವೆಲ್ಲ ಲಕ್ಷಣಗಳಿರ್ತವೆ. ಎದೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರ್ತದೆ. ಹೈಪರ್ ಅಸಿಡಿಟಿ ತುಂಬ ಪದೇ ಪದೇ ಆಗ್ತಾ ಇರ್ತದೆ. ಇವೆಲ್ಲ ಪಿತ್ತಜ ಹೃದಯ ರೋಗದ ಲಕ್ಷಣಗಳು. ಇಂಥ ಸಮಸ್ಯೆಗಳು, ಇಂಥ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಂಡಾಗ ಒಂದ್ಸರಿ ನಾವು ಒಳ್ಳೆಯ ಹೃದ್ರೋಗ ತಜ್ಞರನ್ನಾಗಿರ್ಬೋದು ಅಥವಾ ಆಯುರ್ವೇದ ತಜ್ಞರನ್ನ ಭೇಟಿ ಮಾಡಿ ನಾವು ಸಮಾಲೋಚನೆ ಮಾಡೋದು ಒಳ್ಳೆಯದು. ಇನ್ನು ಇದಾದ ಮೇಲೆ ಈ ಕಫಜ ಹೃದಯ ರೋಗ, ಇಲ್ಲಿ ಹೆಚ್ಚು ಏನಾಗುತ್ತೆ ಅಂದರೆ ಬ್ಲಾಕೇಜಸ್ಗಳು ಜಾಸ್ತಿ ಆಗ್ತವೆ ಹಾರ್ಟಲ್ಲಿ. ಮತ್ತು ಹಾರ್ಟ್ನ ಒಂದು ಪ್ರೆಷರ್ ಏನಾಗುತ್ತೆ ಅಂದರೆ ಕಮ್ಮಿ ಆಗ್ತಾ ಬರ್ತದೆ, ಹಾರ್ಟ್ ವೀಕ್ ಆಗ್ತದೆ, ಮಂದಾಗ್ತದೆ ಹೃದಯದ ಒಂದು ಶಕ್ತಿ. ಅದು ಕಫಜ ಹೃದಯ ರೋಗ. ಇದರಿಂದ ಏನಾಗುತ್ತೆ? ಸುಸ್ತು, ಆಯಾಸ, ನಿತ್ರಾಣ, ಓಡಾಡಿದ್ರು ಕೂಡ ಸುಸ್ತಾಗೋದು, ಎಂಜೈನಾ ಪೇನ್ ಅಂತ ಕರೀತಾರೆ ಹಾರ್ಟಲ್ಲಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಕಫಜ ಹೃದಯ ರೋಗಗಳ ಕಾರಣದಿಂದಾಗಿ. ಎಂಜೈನಾ ಪೇನ್ ಅಂತ ಹೇಳ್ತಾರೆ ಅದಕ್ಕೆ. ಮಾತಾಡಿದ್ರು, ಓಡಾಡಿದ್ರು ಸ್ವಲ್ಪ ಸುಸ್ತಾಗೋದು, ತುಂಬ ಉಸಿರುಗಟ್ಟದಂಗೆ ಆಗೋದು, ಬ್ರೆತ್ಲೆಸ್ನೆಸ್ ಆಗೋದು, ಹಾಗೂ ದೇಹ ತುಂಬ ಭಾರ ಅನಿಸೋದು, ಎದೆ ಭಾಗದಲ್ಲಿ ತುಂಬ ಹೆವಿ ಅನಿಸೋದು, ಕೈ ಭಾರ, ಎಲ್ಲ ಕೈಗಳಲ್ಲಿ ಒಂಥರ ಜೋಮ್ ಹಿಡ್ಕೊಂಡಂಗೆ ಆಗೋದು. ಇದೆಲ್ಲ ಕಫಜ ಹೃದಯ ರೋಗದ ಲಕ್ಷಣಗಳು. ಕಫಜ ಹೃದಯ ರೋಗ ಬರಲಿಕ್ಕೆ ಕಾರಣ ಏನು?
ಹೆಚ್ಚು ತಂಪು ಪದಾರ್ಥಗಳನ್ನು ತಿನ್ನೋದು, ಮತ್ತು ಈ ಫ್ರಿಜ್ನಲ್ಲಿರೋ ಆಹಾರವನ್ನು ತಿನ್ನೋದು. ಫ್ರಿಜ್ನಲ್ಲಿರೋ ಆಹಾರ ಏನಂದರೆ ವಾತ ವಿಕಾರ, ಪಿತ್ತ ವಿಕಾರ, ಕಫ ವಿಕಾರ ಮೂರನ್ನೂ ಉಂಟು ಮಾಡುತ್ತೆ. ಯಾಕಂದರೆ ಅದರಲ್ಲಿ ಕ್ಲೋರೋಫ್ಲೋರಿಕ್ ಕಾರ್ಬನ್ ಇದೆ. ನಮ್ಮ ಮನೆಯಿಂದ ಫ್ರಿಜ್ಜು, ಕುಕ್ಕರು, ಓವನ್ ಹೊರಗಡೆ ಹೋದ್ರೆ ಮಾತ್ರ ನಮ್ಗೆ ಆರೋಗ್ಯ, ಇಲ್ಲಾಂದರೆ ಅದು ನಮ್ಮನ್ನು ನಾಶ ಮಾಡೋರಿಗೂ ಬಿಡೋದಿಲ್ಲ. ಫ್ರಿಜ್ ಅಂದರೆ ತಂಗಳ ಪೆಟ್ಟಿಗೆ, ಕುಕ್ಕರ್ ಅಂದರೆ ಸತ್ತಿರೋ ಆಹಾರ ತಿನ್ನೋದು, ಓವನ್ ಅಂತ ಹೇಳಿದ್ರೆ ಆಹಾರದ ಎಲ್ಲ ಸತ್ವಗಳನ್ನು ನಾಶ ಮಾಡಿ ಅದರಲ್ಲಿ ವಿಷವನ್ನು ಹಾಕಿ ತಿನ್ನಂಗೆ. ಹೀಗೆ ಇವುಗಳನ್ನು ಸರಿಯಾಗಿ ತಿಳ್ಕೋಬೇಕು. ಇದ್ರ ಬಗ್ಗೆ ಪರಿಪೂರ್ಣ ಎವಿಡೆನ್ಸ್ ಬೇಕಂದರೆ ನೀವು ನೇರವಾಗಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ನಿಮಗೆ ಬೇಕಾದ ಬಗ್ಗೆ ವಿಚಾರಗಳನ್ನು ತಿಳ್ಕೋ ಪ್ರಯತ್ನವನ್ನು ನಮ್ಮ ವೈದ್ಯರುಗಳು ಮಾಡ್ತಾರೆ. ಅದಕ್ಕಾಗಿ ಆದ್ಮೇಲೆ ಇಂಥವೆಲ್ಲ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ, ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಮನಸ್ಸು ಬೇಕು. ಕೆಲವು ಜನರಿಗೆ ಕುಕ್ಕರ್ ಬಿಟ್ಟರೆ, ಫ್ರಿಜ್ ಬಿಟ್ಟರೆ, ಓವನ್ ಬಿಟ್ಟರೆ ಹೆಂಗೆ ಬದುಕೋದು ಅಂತ ಹೇಳಿದ್ರೆ ಅಂಥವ್ರು ನಾವೇನು ಹೇಳೋಕ್ಕಾಗಲ್ಲ. ನೀವು ಹೆಂಗೆ ಸಾಧ್ಯ ಆಗುತ್ತೋ ಹಾಗೆ ಬದುಕಿ ಅಂತ ನಾವು ಕೈ ಬಿಡಬೇಕಾಗುತ್ತೆ. ಅದಕ್ಕೆ ಹೇಳೋದು ನಮ್ಮ ಧರ್ಮ, ಅದನ್ನು ಪಾಲನೆ ಮಾಡೋದು ಬಿಡೋದು ನಿಮ್ಮ ಧರ್ಮಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಆದ್ಮೇಲೆ ಕಫಜ ಹೃದಯ ರೋಗದ ಕಾರಣಗಳಂತ ಹೇಳಿದ್ರೆ ವ್ಯಾಯಾಮ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಶರೀರದಲ್ಲಿ ತುಂಬ ಈ ಇಂಗ್ಲೀಷ್ ಔಷಧಿಗಳು ಅಂದರೆ ಕೆಮಿಕಲ್ ಔಷಧಿಗಳ ಒಂದು ದುಷ್ಪರಿಣಾಮದಿಂದ ಏನಾಗ್ತಂದರೆ ಒಬೆಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈಲಿ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಫ್ಯಾಟ್ ಮೆಟಾಬಲಿಸಮ್ ಇಂಬ್ಯಾಲೆನ್ಸ್ ಆಗುತ್ತೆ, ಲಿವರಿಗೆ ತೊಂದರೆ ಆಗುತ್ತೆ. ಅದರಿಂದನೂ ಕೂಡ ಈ ಕಫಜ ಹೃದಯ ರೋಗಗಳು ಬರ್ತವೆ. ಆಮೇಲೆ ಸನ್ನಿಪಾತಜ ಹೃದಯ ರೋಗ, ವಾತಜ, ಪಿತ್ತಜ, ಕಫಜ ಹೃದಯ ರೋಗಗಳು ಬಂದರೆ, ಒಂದೊಂದೇ ದೋಷಗಳಿಂದ ಬಂದರೆ ಅದನ್ನು ಬೇಗ ವಾಸಿ ಮಾಡ್ಬೋದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. 2 ದೋಷಗಳಿಂದ ಹೃದಯ ರೋಗ ಬಂದರೆ ಅದನ್ನ ವಾಸಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. 3 ದೋಷಗಳು ಸೇರಿ ಏಕಕಾಲಕ್ಕೆ ಬರೋದಕ್ಕೆ ಸನ್ನಿಪಾತಜ ಹೃದಯ ರೋಗ ಅಂತ ಹೇಳ್ತಾರೆ. ಅಲ್ಲಿ ವಾತ, ಪಿತ್ತ, ಕಫ 3 ವಿಕಾರಗಳಿಂದ ಹೃದಯ ರೋಗ ಬಂದಿರುತ್ತೆ. ಅಂಥದ್ದೇನಾದ್ರು ಬಂದಾಗ ಅದು ಅಸಾಧ್ಯವಾಗುತ್ತೆ ಅಂತ ನಮ್ಮ ಆಚಾರ್ಯರು ಅಭಿಪ್ರಾಯವನ್ನು ಪಡ್ತಾರೆ. ಅದಕ್ಕೆ ನಾವು ಸರಿಯಾಗಿ ಒಂದೊಂದೇ ದೋಷ ವಿಕಾರ ಆದಾಗ ಅದನ್ನು ಸಮತೋಲನವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ವರ್ಷಕ್ಕೊಂದ್ಸರಿ ಪ್ರತಿಯೊಬ್ಬರು ದೇಹ ಶುದ್ಧೀಕರಣಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಮತ್ತೆ ವಾರಕ್ಕೊಂದು ಸರಿ ಉಪವಾಸ ಮಾಡೋದ್ರಿಂದ ದೇಹ ಶುದ್ಧವಾಗಿರ್ತದೆ. ನಮ್ಮನೇಲಿ ಪಾತ್ರೆ ಇರುತ್ತೆ, ರಾತ್ರಿ ಅನ್ನ ಮಾಡಿರೋ ಪಾತ್ರೆಯಲ್ಲೇ ಮತ್ತೆ ಅದರಲ್ಲೇ ಪುನಃ ಅದನ್ನು ತೊಳೆದೇನೆ ಅದೇ ಅನ್ನದಲ್ಲೇ ಇನ್ನೂ ಸ್ವಲ್ಪ ಅಕ್ಕಿ ಹಾಕಿ ಅನ್ನ ಮಾಡಿದ್ರೆ ಹೇಗಿರ್ತದೆ? ಹಳಸೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಹೊಟ್ಟೆಯಲ್ಲೂ ಕೂಡ ಆ ಒಂದು ಸಂಗ್ರಹಣೆ ಇರ್ತಕ್ಕಂಥ ಆಹಾರ ಸ್ವಚ್ಛಾಗಿ, ಕರಳು ಸ್ವಚ್ಛ ಆಗ್ಲಿಕ್ಕಾಗಿ ನಾವು ವಾರಕ್ಕೊಂದ್ಸಲಿ ಉಪವಾಸ ಮಾಡಬೇಕು. ಉಪವಾಸ ಮಾಡಿದ್ರೆ ದೇಹ ಶುದ್ಧಿ ಆಗುತ್ತೆ. ದೇಹ ಶುದ್ಧಿ ಆದರೆ ಶರೀರದಲ್ಲಿ ಆಮವೇ ಸೃಷ್ಟಿ ಆಗೋದಿಲ್ಲ. ಆಮ ಅಂದ್ರೆ ಟಾಕ್ಸಿನ್. ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ಬೋದು. ನಮ್ಮ ಶರೀರದಲ್ಲಿ ಟಾಕ್ಸಿನ್ ಅಂಶ, ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಟ್ರೈಗ್ಲಿಸೈಡು, ಕೊಲೆಸ್ಟ್ರಾಲು, LDL, VLDL, ಟೋಟಲ್ ಕೊಲೆಸ್ಟ್ರಾಲ್ ಹೀಗೆಲ್ಲ ಹೇಳ್ತಾರೆ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಟಾಕ್ಸಿನ್ ಆಮ ಅಂತ ಕರಿತೀವಿ ನಾವು. ಆ ಆಮ ಸೃಷ್ಟಿಯಾಗಲಿಕ್ಕೆ ಮೂಲ ಕಾರಣವೇ ನಮ್ಮ ಕೆಟ್ಟ ಆಹಾರ ಪದ್ಧತಿ, ಜೀವನ ಪದ್ಧತಿ, ಅದರಿಂದ ಆಗ್ತಕ್ಕಂಥ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ. ಅಜೀರ್ಣ ಮಲಬದ್ಧತೆಯಿಂದನೇ ಟಾಕ್ಸಿನ್ ಉತ್ಪತ್ತಿ ಆಗೋದು. ಟಾಕ್ಸಿನ್ ಉತ್ಪತ್ತಿ ಆಗ್ಬೇಕಂದ್ರೆ ನಮ್ಮ ಈ ಒಂದು ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಅನ್ನಂ ಗೃಹ್ಣಾತಿ ವಿವೇಚತಿ ಪಚತಿ ಮುಂಚತೆ ಅಂತ ಹೇಳ್ತಾರೆ. ಅನ್ನ ಚೆನ್ನಾಗಿ ಗ್ರಹಣೆ ಆಗಿ, ಪಚನ ಆಗಿ, ಒಳ್ಳೆದು ಕೆಟ್ಟದ್ದು ಸಪರೇಟ್ ಆಗಿ, ಒಳ್ಳೆದು ಸಪ್ತಧಾತುವಾಗಿ, ಕೆಟ್ಟದ್ದು ಮಲಮೂತ್ರಗಳ ರೂಪದಲ್ಲಿ ಹೊರಗಡೆ ಹೋಯ್ತಂದ್ರೆ ಶರೀರ ಪರಿಶುದ್ಧವಾಗಿರ್ತದೆ. ರಕ್ತ ಪರಿಶುದ್ಧವಾಗಿರಬೇಕು. ರಕ್ತಧಾತು ಕಲ್ಮಶವಾಯಿತು, ಕಲುಷಿತವಾಯಿತು ಅಂದ್ರೆ ಹೃದಯಕ್ಕೆ ರೋಗ ಬರ್ತದೆ. ಅದಕ್ಕಾಗಿ ನಾವು ಕಲುಷಿತ ಆಹಾರವನ್ನು ತಿನ್ನೋದು ಬಿಡಬೇಕು. ಮತ್ತೆ ಏನು ಅಂತ ಹೇಳಿದ್ರೆ, ಈ ಹೃದಯ ರೋಗಗಳಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅಂಶ ಬರ್ತದೆ. ಅದಕ್ಕೆ ಕ್ರಿಮಿಜ ಹೃದಯ ರೋಗ ಅಂತ ಹೇಳ್ತಾರೆ. ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ನಮ್ಮ ಹೃದಯದಲ್ಲಿ ಏನಾಗ್ತದೆ ಅಂತ ಹೇಳಿ ಬ್ಲಾಕೇಜಸ್ಗಳಾಗ್ತವೆ. ಹೃದಯದ ಕಾರ್ಯಶಕ್ತಿಯಲ್ಲಿ ತೊಂದರೆ ಆಗ್ತದೆ. ಅಲ್ಲಿ ಕಾರ್ನರಿ ಆರ್ಟರಿಗಳಲ್ಲಿ ಇನ್ಫ್ಲಮೇಷನ್ ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ. ಆ ಇನ್ಫೆಕ್ಟೆಡ್ ಹಾರ್ಟ್ ಅಂತ ಕರೀತಾರೆ ನೋಡ್ರಿ, ಅದೇ ನಮ್ಮ ಆಯುರ್ವೇದದಲ್ಲಿ ಕ್ರಿಮಿಜ ಹೃದಯ ರೋಗ ಅಂತ ಹೇಳ್ತಾರೆ. ಇವೆಲ್ಲ 5 ಪ್ರಕಾರದ ಹೃದಯ ರೋಗಗಳು. ಈ ಹೃದಯ ರೋಗಗಳು, ಕ್ರಿಮಿಜ ಹೃದಯ ರೋಗ ಬರಲಿಕ್ಕೆ ಮುಖ್ಯ ಕಾರಣ ಏನು? ಟಾಕ್ಸಿಕ್ ಫುಡ್ ತಿನ್ನೋದು, ಅದೇ ಫಾಸ್ಟ್ ಫುಡ್, ಜಂಕ್ ಫುಡ್. ಎಲ್ಲದಕ್ಕೂ ಒಂದೇ ಕಾರಣ. ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್ ಎಷ್ಟು ಹೆಚ್ಚಿಗೆ ತಿಂತಾ ಇದೆ ಅಂದರೆ ಹಬ್ಬ. ಸಣ್ಣ ಮಕ್ಕಳಿಗಂತೂ ಈ ಚಾಕ್ಲೇಟು, ಬ್ರೆಡ್, ಬಿಸ್ಕಿಟ್ ಅತಿ ಹೆಚ್ಚು ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಸಾವಿಗೆ ನೀವೇ ನಾಂದಿ ಹಾಡ್ತಾ ಇದ್ದಾರೆ. ಚಾಕ್ಲೇಟು, ಬ್ರೆಡ್, ಬಿಸ್ಕಿಟ್ ಕೊಟ್ಟರೆ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ, ಹಾರ್ಟ್ ಅಟ್ಯಾಕು ಬರುತ್ತೆ, ಡಯಾಬಿಟಿಸು ಬರುತ್ತೆ, ಕಿಡ್ನಿ ಫೇಲ್ ಆಗುತ್ತೆ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಕೊನೆ ಅವಕಾಶ ನಿಮಗೆ, ಕೊನೆ ಅವಕಾಶ ಕೊಟ್ಟಿದ್ದೇವೆ.
ಕೊನೆ ಅವಕಾಶ ನಾವು ಕೊಡ್ತಾ ಇಲ್ಲ, ನಿಸರ್ಗ ಕೊಡ್ತಾ ಇದೆ. ನಿಮ್ಮ ದೇಹ ನಿಮಗೆ ಕೊಡ್ತಾ ಇದೆ, ಮನಸ್ಸು ನಿಮಗೆ ಕೊಡ್ತಾ ಇದೆ. ಇದನ್ನು ಈಗಲೂ ನೀವು ತಿಳ್ಕೊಳ್ದೇ ಇದ್ರೆ ತುಂಬ ಅಪಾಯ ಕಟ್ಟಿಟ್ಟ ಬುತ್ತಿ. ಮಲ್ಕೊಂಡವ್ರನ್ನ ಎಬ್ಬಿಸ್ಬೋದು, ಮಲ್ಕೊಂಡಿರ್ತಾರೆ, ನಾಟಕ ಮಾಡೋರು ನೆಬ್ಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮಕ್ಕಳಿಂದ ಜಂಕ್ ಫುಡ್ಗಳಿಂದ ದೂರ ಇದೆ, ದೊಡ್ಡವರು ದುಶ್ಚಟಗಳಿಂದ ದೂರ ಇದೆ. ಆದಷ್ಟು ಮಾಂಸಾಹಾರವನ್ನು ಮ್ಯಾಕ್ಸಿಮಮ್ ಕಡಿಮೆ ಮಾಡಿ ಬಿಟ್ಟರೆ ತುಂಬ ಒಳ್ಳೆಯದು. ನಾವು ಮಾಂಸಾಹಾರ ಯಾಕೆ ಬೇಡ ಅಂತ ಹೇಳ್ತೇವೆ ಅಂದರೆ, ಮಾಂಸ ತಿನ್ನೋರು ಕೆಟ್ಟವ್ರಲ್ಲ, ಮಾಂಸ ತಿನ್ನೋದ್ರಿಂದ ಹೃದಯ ಕೆಡುತ್ತೆ, ಲಿವರ್ ಕೆಡುತ್ತೆ. ಅದಕ್ಕೋಸ್ಕರ ಮಾಂಸ ತಿನ್ನೋದು ಬೇಡ ಅಂತ ಹೇಳ್ತೀವಿ ಅಷ್ಟೇ. ಅದಕ್ಕಾಗಿ ಆಮೇಲೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಈ 5 ಪ್ರಕಾರದ ಹೃದಯ ರೋಗಗಳ ಬಗ್ಗೆ ವಿವರಣೆಯನ್ನು ನೋಡಿದ್ವಿ. ಈಗ ಅವುಗಳನ್ನ ಸರಿ ಮಾಡ್ಕೊಳ್ಬೇಕಲ್ಲ, ಏನು ಮಾಡಬೇಕು? ಅವುಗಳನ್ನ ವಿಚಾರಗಳನ್ನ ಹೇಳ್ತಾನೆ ಅದಕ್ಕೆ ಒಂದಿಷ್ಟು ಪರಿಹಾರ ನೋಡಿದ್ವಿ. ಆದರೆ ಇನ್ನೂ ಕೂಡ ಈಗ ಹಾರ್ಟಲ್ಲಿ ಬ್ಲಾಕೇಜ್ ಆಗಿದೆ, ಹಾರ್ಟ್ ವೀಕ್ ಆಗಿದೆ ಅನ್ನೋದಕ್ಕೆ ಒಂದಿಷ್ಟು ಪರಿಹಾರವನ್ನು ನೋಡೋಣ. ನಿಮಗೆ ಡಾಕ್ಟರ್ಗಳು ಸಮಯ ಕೊಟ್ಟಿರ್ತಾರೆ ಆಪರೇಷನ್ಗೆ 1 ತಿಂಗಳು ಹಾಗೆ ಅಂತ. ಆ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆಯ ರಿಸಲ್ಟ್ಗಳನ್ನ ನೀವು ಕಾಣ್ಬೋದು. ಹೃದಯ ರೋಗಗಳನ್ನ ಬರದೇ ತಡಲಿಕ್ಕೋಸ್ಕರನೂ ಇದು ಉಪಯೋಗ ಆಗುತ್ತೆ. ಬಂದವರಿಗೂ ಕೂಡ ಇದನ್ನ ಪ್ರಯೋಗ ಮಾಡೋದ್ರಿಂದ ತುಂಬ ಜನರಿಗೆ ಉಪಯೋಗ ಆಗಿದೆ. ಒಂದು, ಹೃದಯದ ಬ್ಲಾಕೇಜ್ ಅನ್ನ ನಿವಾರಣೆ ಮಾಡತಕ್ಕಂಥ ಒಂದು ಮನೆಮದ್ದು ಹೇಳ್ತೀನಿ. ದಾಳಿಂಬೆ ಬೀಜವನ್ನ ಹಿಂಡಿ ರಸ ತೆಗಿಬೇಕು. ಬಿಳಿ ಬೀಜ ಇರ್ತಾವಲ್ಲ, ಬಿಳಿ ಬೀಜ 1 ಮುಷ್ಟಿ 2 ಲೋಟ ನೀರಲ್ಲಿ ಕುದಿಸಿ 1 ಲೋಟ ಕಿಳಿಸಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು. ಸಾಯಂಕಾಲದ ಹೊತ್ತಿಗೆ ಏನ್ ಮಾಡ್ಬೇಕಂದ್ರೆ ಮತ್ತೊಂದು ಕಷಾಯ ಮಾಡ್ಕೊಂಡು ಕುಡಿಬೇಕು. ಅದೇನು ಅಂತ ಹೇಳಿದ್ರೆ, 1 ಚಮಚ ಅರ್ಶಿನ ನುಚ್ಚು, ಒಂದು 20 ಬಿಲ್ಪತ್ರೆ ಎಲೆಯ ಪೇಸ್ಟು, ಹಾಗೇನೆ 1 ಚಮಚ ಹಸಿ ಶುಂಠಿ ಪೇಸ್ಟು, ಅರ್ಧ ಚಮಚ ಚಕ್ಕೆ ಪೌಡ್ರು, 8 ಕಾಳು ಮೆಣಸಿನ ಪುಡಿ, 1 ವೀಳ್ಯದೆಲೆ, 8 ಚಮಚ ನಿಂಬೆಹಣ್ಣಿನ ರಸ, ಹಾಗೂ ಇದರಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ 2 ಏಲಕ್ಕಿ ಪುಡಿ. ಇವನ್ನೆಲ್ಲ ಹಾಕಿ 2 ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು. ಅಂದ್ರೆ 400 ml ನೀರಿನಲ್ಲಿ ಕುದಿಸಿ ಅದು ಕುದ್ದು 100 ml ರೆಡ್ಯೂಸ್ ಆದ್ಮೇಲೆ ಅದನ್ನು ಸೋಸಿ ರಾತ್ರಿ ಪ್ರಸಾದದ ನಂತರ ಕುಡಿದ್ರೆ ಆ ಹಾರ್ಟ್ನಲ್ಲಿ ಇರ್ತಕ್ಕಂಥ ಆ ಬ್ಲಾಕೇಜಸ್ಗಳನ್ನ ನಾವು ಸರಿ ಮಾಡ್ಕೊಳ್ಬಹುದು. ತುಂಬ ಜನರಿಗೆ ಇದರಿಂದ ಉಪಯೋಗ ಆಗಿದೆ. ಆ ಥರದ ಉಪಯೋಗ ಆದವ್ರದ್ದು ನಾವು ವಿಡಿಯೋನು ಮಾಡಿಟ್ಟಿದ್ದೇವೆ. ನೀವು ಪ್ರಯೋಗ ಮಾಡಿ ಒಂದು 10-15 ದಿವಸ ಪ್ರಯೋಗ ಮಾಡಿ ಪುನಃ ಪರೀಕ್ಷೆ ಮಾಡಿ ನೋಡಿ. ಅಲ್ಲಿ ಬದಲಾವಣೆ ಬಂದರೆ ಇದನ್ನು ಮುಂದುವರಿಸ್ಬೋದು. ಹಾಗೆ ಅದರ ಜೊತೆಗೆ ಹಾರ್ಟ್ ಬ್ಲಾಕೇಜ್ ಆಗಬಾರ್ದು ಅಂತ ಹೇಳಿದ್ರು ಕೂಡ ಇದನ್ನ ಮಳೆಗಾಲದಲ್ಲಿ 1 ತಿಂಗಳು 2 ತಿಂಗಳು ಈ ಕಷಾಯಗಳನ್ನ ಪ್ರಯೋಗ ಮಾಡಬೇಕು. ಇನ್ನು ಇದಾದ ಮೇಲೆ ಮತ್ತೊಂದು ಏನು ಅಂತ ಹೇಳಿದ್ರೆ, ಈ ಕಷಾಯ ನ್ಯಾಚುರಲ್ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥ, ರಕ್ತವನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಅದಕ್ಕಾಗಿ ಹಾಗೂ ನಮ್ಮ ಆಯುರ್ವೇದದಲ್ಲಿ ಅರ್ಜುನ ಅಂತ ಬರುತ್ತೆ, ಅರ್ಜುನದ ಚೂರ್ಣ ಅಂತ ಸಿಗುತ್ತೆ. ಆ ಚೂರ್ಣ ಅಥವಾ ಚಕ್ಕೆಯನ್ನು ತೆಗೆದುಕೊಂಡು ಬಂದು ಅದನ್ನ 1 ಚಮಚ 1 ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟ ಇಳಿಸಿ ಸೋದಿಸಿ ಕುಡಿದ್ರೆ ಇದು ಡ್ರಗ್ ಆಫ್ ಚಾಯ್ಸ್ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಇದನ್ನ ವರ್ಷದಲ್ಲಿ ಹೃದಯ ಸಮಸ್ಯೆ ಬರಬಾರ್ದು ಅಂದವರು 1 ತಿಂಗಳು 2 ತಿಂಗಳು ಈ ಕಷಾಯವನ್ನು ಸೇವನೆ ಮಾಡಿ. ಬರಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದವರು ಕೂಡ ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ತಾ ಆಯುರ್ವೇದ ವೈದ್ಯರ ಸಲಹೆ ಸೂಚನೆಯನ್ನು ಪಡ್ಕೊಂಡಾಗ ನಿಮ್ಮ ಹಲವಾರು ಹೃದಯದ ರೋಗಗಳನ್ನು ನೀವು ಸರಿ ಮಾಡ್ಕೊಳ್ಬೋದು. ಆದ್ಮೇಲೆ ಆಹಾರದಲ್ಲಿ ಮುಖ್ಯವಾಗಿ ಹೇಳ್ತೇನೆ ನೋಡಿ, ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಕಮ್ಮಿ ಮಾಡಬೇಕು ಹೃದಯ ರೋಗಗಳು ಆಗಬಾರ್ದು ಅಂದರೆ ಸೊಪ್ಪು ತರಕಾರಿ ಹಣ್ಣುಗಳನ್ನ 70% ಬಳಸೋದು, ಹಾಗೂ ಅನ್ನ ರೊಟ್ಟಿ ಮುದ್ದೆಯನ್ನು 30% ಬಳಸೋದು. ಹೀಗೆ ಮಾಡಿದಾಗ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಆಗ್ತದೆ. ಅದರಿಂದ ನಮ್ಮಲ್ಲಿ ಹಾರ್ಟಲ್ಲಿ ಡೆಪಾಸಿಟ್ ಆಗ್ತಕ್ಕಂಥ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಇವೆಲ್ಲ ಕಮ್ಮಿ ಆಗ್ತಾ ಬರ್ತವೆ. ಹಾರ್ಟ್ ಸ್ವಚ್ಛ ಇರ್ತದೆ. ಇನ್ನು ಇದಾದ್ಮೇಲೆ ವಾರಕ್ಕೆ 1 ದಿವಸ ಉಪವಾಸ ಅಂತೂ ಹೇಳಿದೆ. ಹಾಗೂ ಟೀ ಕಾಫಿಯನ್ನ ಬಿಡಬೇಕು, ಅದರ ಬದಲಾಗಿ ಕಷಾಯಗಳನ್ನ ಕುಡಿಬೇಕು. ಧನಿಯಾ ಕಷಾಯ, ಶುಂಠಿ ಕಷಾಯ, ಜೀರಿಗೆ ಕಷಾಯ, ಬಿಲ್ಪತ್ರೆ ಕಷಾಯ, ಹೊಂಗೆ ಎಲೆ ಕಷಾಯ, ತುಳಸಿ ಎಲೆ ಕಷಾಯ, ಎಲ್ಲ ಕಷಾಯಗಳು, ವಿಭಿನ್ನ ಪ್ರಕಾರದ ಕಷಾಯಗಳನ್ನು ಕುಡಿದು ಟೀ ಕಾಫಿ ಬಿಡಿ. ಟೀ ಕಾಫಿಯನ್ನು ಕುಡಿಯೋದ್ರಿಂದ ಕೂಡ ಪಿತ್ತಜ ಹೃದಯ ರೋಗಗಳು ಹಾಗೂ ವಾತಜ ಹೃದಯ ರೋಗಗಳು ಬರ್ತವೆ. ತ್ರಿಭುಜ ಹೃದಯ ರೋಗಕ್ಕೂ ಕೂಡ ಇದು ಮೂಲ ಕಾರಣ ಆಗಬಹುದು. ಯಾಕಂದ್ರೆ ಅದರಿಂದ ಪಿತ್ತ ವಿಕಾರ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತೆ ಟೀ ಕಾಫಿ ಕುಡಿಯೋದ್ರಿಂದ. ಇಷ್ಟು ಮಾಡಿ. ಹಾಗೂ ಯೋಗದಲ್ಲಿ ನಿಮಗೆ 100 ವರ್ಷ ಹಾರ್ಟ್ ಚೆನ್ನಾಗಿರ್ಬೇಕಂದ್ರೆ ಪ್ರಾಣಾಯಾಮಗಳು ಹೇಗೆ ಮಾಡ್ತಾರೆ, ಅದು ಹೃದಯ ಮುದ್ರೆ. ಇಲ್ಲಿ ನೋಡಿ, ತೋರ್ ಬೆರಳನ್ನು ಈ ರೀತಿ ಮಡಚಿ, ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಈ ರೀತಿ ಸ್ಪರ್ಶ ಮಾಡಿದ್ರೆ ಅದಕ್ಕೆ ಹೃದಯ ಮುದ್ರೆ ಅಂತ ಕರೀತಾರೆ. ಸ್ವಲ್ಪ ಹೃದಯದಲ್ಲಿ ನೋವಿರೋರು ಈ ತರ ಮಾಡಿದ್ರೆ ಒಂದು 10 ನಿಮಿಷಕ್ಕೆ ಕಮ್ಮಿ ಆಗುತ್ತೆ ನೋವು. ನೋಡಿ, ಅಷ್ಟು ಇನ್ಸ್ಟೆಂಟ್ ಆಗಿ ಇದರಿಂದ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಹೀಗೆ ಹೃದಯ ಮುದ್ರೆಯನ್ನು ಮಾಡಿ ಕಪಾಲಭಾತಿ ಮಾಡ್ಬೇಕು. ಕಪಾಲಭಾತಿಯನ್ನ ಹೃದಯದ ಸಮಸ್ಯೆ ಇರೋರು, BP ಸಮಸ್ಯೆ ಇರೋರು ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಮಾಡಬಹುದು, ಗುರುಗಳ ಸಮ್ಮುಖದಲ್ಲಿ ಮಾಡ್ಬೇಕು. ಅದನ್ನ ಬಹಳ ನಿಧಾನವಾಗಿ 5 ಸೆಕೆಂಡ್ಗೆ ಒಂದ್ಸರಿ, 10 ಸೆಕೆಂಡ್ಗೆ ಒಂದ್ಸರಿ ಮಾಡ್ಬೇಕಾಗುತ್ತೆ. ಬರಬಾರ್ದಂದ್ರೆ ಈ ಮುದ್ರೆಯಲ್ಲಿ ಕಪಾಲಭಾತಿ ಮಾಡಿ. ಬಂದವರು ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿ ಕಪಾಲಭಾತಿ. ಇನ್ನಿದಾದ ಮೇಲೆ
ಮತ್ತೊಂದು ಏನಂತ ಹೇಳಿದ್ರೆ ಈ ಅಪಾನ ಮುದ್ರೆಯನ್ನು ಕೂಡ ಹೀಗೆ ಮಾಡೋದು. ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಮಾಡೋದ್ರಿಂದ ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ. ಹೀಗೆ ಇನ್ನ ಇದಾದ ಮೇಲೆ ಮತ್ತೊಂದು ಮುದ್ರೆ ಪ್ರಾಣ ಮುದ್ರೆ. ಈ 3 ಮುದ್ರೆಗಳಲ್ಲಿ ಕಪಾಲಭಾತಿಯನ್ನು ಮಾಡೋರಿಗೆ ಹೃದಯ ಸಮಸ್ಯೆ ಬರೋದೇ ಇಲ್ಲ, ಬರದಂತೆ ತಡೆಗಟ್ಟಬಹುದು, ಚೆನ್ನಾಗಿರಬಹುದು. ಬಂದ ಮೇಲೂ ಕೂಡ ಇದನ್ನ ಸರಿಯಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತು ಅಭ್ಯಾಸ ಮಾಡಿದ್ರೆ ಅದನ್ನು ಕೂಡ ನಾವು ಸರಿ ಮಾಡಿಕೊಳ್ಳಬಹುದು. ಇನ್ನು ಇದಾದ್ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಹಾರ್ಟಿಗೆ ತುಂಬಾ ಒಳ್ಳೆಯದು. 2 ಸರಿ ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡಿ ಉಸಿರು ತೆಗೆದುಕೊಂಡ್ಬಿಟ್ಟು 3ನೇ ಸರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದ ಶ್ವಾಸವನ್ನು ನಿಧಾನವಾಗಿ ಬಿಡಬೇಕು. ಹಾಗೆ ನಿಧಾನವಾಗಿ ಎಡಭಾಗದ ಶ್ವಾಸವನ್ನು ತೆಗೆದುಕೊಳ್ಬೇಕು. ನಿಧಾನವಾಗಿ ಬಲಗಡೆಯಿಂದ ಬಿಡಬೇಕು. ಹಾಗೆ ಬಲಗಡೆಯಿಂದ ತೆಗೆದುಕೊಳ್ಬೇಕು, ಎಡಗಡೆಯಿಂದ ಬಿಡಬೇಕು. ಇದು ನಮ್ಮ ಸರ್ಕೇಡಿಯನ್ ರಿದಮ್ ಅಂತ ಇರ್ತದೆ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಅದು ಇಂಬ್ಯಾಲೆನ್ಸ್ ಆದ್ರೆ ಹೃದಯದ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ. ಅದಾಗ್ಲಿಕ್ಕೆ ಕೆಟ್ಟ ಆಹಾರ ಪದ್ಧತಿ, ತಡವಾಗಿ ಮಲಗುವುದು, ತಡವಾಗಿ ಹೇಳೋದು ಮುಖ್ಯ ಕಾರಣ. ಹೀಗೆ ಆ ಸರ್ಕೇಡಿಯನ್ ರಿದಮ್ ಅನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ, ಆಮೇಲೆ ಇರ್ತಕ್ಕಂಥ ವೇಗಸ್ ನಾಡಿಯನ್ನು ಕ್ರಿಯಾಶೀಲಗೊಳಿಸಿ ಆ ಮೂಲಕವಾಗಿ ಹೃದಯದ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಪ್ರಾಣಾಯಾಮವೇ ಅನುಲೋಮ ವಿಲೋಮ ಪ್ರಾಣಾಯಾಮ. ಮುಖ್ಯವಾಗಿ ಏನಾಗುತ್ತೆ, ಈ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತಲ್ಲ, ಅದರಲ್ಲಿ ಹೆಂಗಾಗುತ್ತಂದ್ರೆ ಹಾರ್ಟ್ ತುಂಬಾ ಸ್ಪೀಡಾಗಿ ಬಡ್ಕೊಳುತ್ತೆ, ಬಡ್ಕೊಳ್ಳೋದು. ಅದೇ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಆದ್ರೆ ಬದುಕಿಸಬಹುದು, ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಬದುಕಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತುಂಬಾ ಸ್ಪೀಡಾಗಿ ಬಡ್ಕೊಳುತ್ತೆ ಹಾರ್ಟ್. ಎಷ್ಟು 1 ನಿಮಿಷಕ್ಕೆ 200-300 ಸ್ಪೀಡ್ ಬಡ್ಕೊಳ್ತಾರೆ, ಶುರು ಮಾಡ್ತಾರೆ. ಅದೇ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳೋದು. ಅದಕ್ಕಾಗಿ ನಾವು ಇಂತಹ ಸಮಸ್ಯೆಗಳು ಬರಬಾರದು ಅಂದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು. ಬಂದವರು ಕೂಡ ಮಾಡೋದ್ರಿಂದ ಅದರಿಂದ ಮುಕ್ತಿಯನ್ನು ಕಾಣಬಹುದು. ನಿಯಮಿತವಾಗಿ ಮಾಡಬೇಕು. ಆಯುರ್ವೇದ ಔಷಧಿಗಳ ಸೇವನೆಯ ಜೊತೆಗೆ ಮನೆಮದ್ದುಗಳ ಜೊತೆಗೆ ಇಂಥ ಪ್ರಯೋಗ ಮಾಡೋದು ಒಳ್ಳೆಯದು. ಇದರಲ್ಲಿ ನೀವೇ ಸ್ವಯಂ ಡಾಕ್ಟರ್ ಆಗೋದು ಅಷ್ಟೊಂದು ಒಳಿತಲ್ಲ, ಯಾಕಂದ್ರೆ ಹೃದಯದ ವಿಚಾರ ಇದೆ. ಇದಾದ್ಮೇಲೆ ಬ್ರಾಹ್ಮರಿ. ಹೀಗೆ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಹಮ್ಮಿಂಗ್ ಸೌಂಡ್ ಮಾಡೋದು. ಮನಸ್ಸು ಶಾಂತವಾಗುತ್ತೆ. ಸ್ಟ್ರೆಸ್ ಇಸ್ ಆಲ್ಸೋ ಮೇನ್ ರೀಸನ್ ಆಫ್ ಕಾರ್ಡಿಯಾಕ್ ಡಿಸೀಸಸ್ ಅಂತ ಹೇಳ್ಬೋದು. ಟೆನ್ಷನ್ನು, ಒತ್ತಡಗಳು ಹೃದಯ ರೋಗಕ್ಕೆ ಮುಖ್ಯ ಕಾರಣಗಳು ಅಂತ ಹೇಳ್ಬೋದು. ಆ ಟೆನ್ಷನ್ ಮತ್ತು ಒತ್ತಡಗಳನ್ನ ದೂರ ಮಾಡಲಿಕ್ಕೆ ಬ್ರಾಹ್ಮರಿ ಮತ್ತು ಉಜ್ಜಾಯಿ ಪ್ರಾಣಾಯಾಮ ಹಾಗೂ ಅನುಲೋಮ ವಿಲೋಮ ಪ್ರಾಣಾಯಾಮ ಉಪಯೋಗ ಆಗ್ತದೆ. ಉಜ್ಜಾಯಿ ಪ್ರಾಣಾಯಾಮ ಹೇಗೆ ಮಾಡೋದು, ಹೀಗೆ ಉಸಿರು ತೆಗೆದುಕೊಂಡು ಉಸಿರನ್ನ ಸ್ವಲ್ಪ ನಿಲ್ಲಿಸಿ ಕತ್ ಮೇಲೆತ್ತಿ ಉಸಿರು ಬಿಡಬೇಕು. ಈ ಉಜ್ಜಾಯಿ ಪ್ರಾಣಾಯಾಮ. ಇದನ್ನ ಹೃದಯ ಸಮಸ್ಯೆ ಈಗಾಗಲೇ ಇದ್ದರೆ ಉಸಿರು ಹೋಲ್ಡ್ ಮಾಡದೆ ಹಾಗೆ ಮಾಡಬಹುದು. ಹೃದಯ ಸಮಸ್ಯೆ ಬರದೇ ಇರೋದಕ್ಕೆ ಮಾಡೋದಾದ್ರೆ ಉಸಿರನ್ನ ಕುಂಭಕ್ ಮಾಡಬಹುದು. ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದು. ಇನ್ನು ಪಿತ್ತ ಕಮ್ಮಿ ಆಗಬೇಕು, ಪಿತ್ತಜ ಹೃದಯ ರೋಗಗಳು ಬರಬಾರ್ದು ಅಂದ್ರೆ ಶೀತಲಿ ಪ್ರಾಣಾಯಾಮ. ನಾಲಿಗೆಯನ್ನು ಹೊರಗಡೆ ಹಾಕಿ ಉಸಿರು ತಗೊಳ್ಳೋದು, ನುಂಗೋದು, ಮತ್ತೆ ಎಡಗಡೆ ಬಿಡೋದು. ಇದಾದ್ಮೇಲೆ ಶೀತಕಾಲಿ ಹಲ್ಲೆ ಎತ್ತಿ ಉಸಿರು ತೆಗೆದುಕೊಳ್ಳೋದು. ನಾಲಿಗೆ ಮೇಲೆ ಸ್ಪರ್ಶ ಮಾಡಬೇಕು, ನಾಲಿಗೆ ಅಂಗಳಕ್ಕೆ ಹೀಗೆ ಉಸಿರು ತಗೊಂಡು ನುಂಗಿ ಎಡಗಡೆ ಬಿಡಬೇಕು. ಈ ಪ್ರಾಣಾಯಾಮ ಅಭ್ಯಾಸದಿಂದ ಪಿತ್ತಜ ಹೃದಯ ರೋಗಗಳನ್ನು ಬರದಂತೆ ನಾವು ತಡಿಬಹುದು. ಹೀಗೆ ಗುರುಮುಖೇನವಾಗಿ ಯೋಗಾಭ್ಯಾಸವನ್ನು ಕಲೀರಿ, ಪ್ರಾಣಾಯಾಮಗಳ ಅಭ್ಯಾಸ ಮಾಡಿ, ಆಹಾರ ಪದ್ಧತಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಆಮೇಲೆ ಸ್ವಚ್ಛ ಆಹಾರವನ್ನು ತಿನ್ನಿ, ಜಾಸ್ತಿ ಆಹಾರವನ್ನು ತಿನ್ನಬೇಡಿ. ಹಾರ್ಟಿ ಮೀಲ್ ಇಸ್ ಆಲ್ಸೋ ವೆರಿ ಡೇಂಜರಸ್ ಟು ಇಟ್ಸ್ ಅ ಲೀಡಿಂಗ್ ಕಾಸ್ ಆಫ್ ಹಾರ್ಟ್ ಡಿಸೀಸ್ ಅಂತ ಹೇಳ್ಬೋದು. ಅಂದ್ರೆ ಹಾರ್ಟಿ ಮೀಲ್ ಅಂದ್ರೆ ಹೊಟ್ಟೆ ಬಿರಿಯಾನಿ ತಿನ್ನೋದು, ಹೊಟ್ಟೆ ತುಂಬ. ಅದರಿಂದ ಏನಾಗುತ್ತೆ, ಹೃದಯಕ್ಕೆ ತುಂಬ ಒತ್ತಡ ಆಗುತ್ತೆ. ಅದಕ್ಕಾಗಿ ಕಮ್ ಕಾವುದು ಡಾಕ್ಟರ್ ನೈ, ಗಮ್ ಕಾವುದು ವಕೀಲ್ ನೈ. ಅಂದ್ರೆ ಕಡಿಮೆ ತಿಂದ್ರೆ ಡಾಕ್ಟರ್ ಬೇಡ, ಸ್ವಲ್ಪ ತಡ್ಕೊಂಡ್ರೆ ವಕೀಲರು ಬೇಡ. ಒಂದ್ಸಲಿ ಅವ್ರ ಕೈಲಿ ಸಿಗಾಕೊಂಡ್ರೆ ಜೀವನನೇ ಬೇಡ ಅಂತ ಅನಿಸ್ಬಿಡ್ತು. ಅದಕ್ಕೆ ಇದನ್ನು ತಿಳ್ಕೊಳ್ಳಿ. ಇನ್ನು ಇದಾದ ಮೇಲೆ ಮತ್ತೇನಪ್ಪ ಅಂದ್ರೆ ದುನಿಯಾ ಕೆ ಲೋಗ್ ಅಪ್ನೇ ಖಾನೆ ಮೇ ಆಧಾ ಕಟಾ ದಿಯಾ ತೋ ಸಾರೇ ಡಾಕ್ಟರ್ ಲೋಗ್ ಭೂಖೆ ಮರ್ ಜಾಯೇಗಾ ಅಂತ ಹೇಳ್ತೇವೆ ನಾವು. ಅಂದ್ರೆ ಜನ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಿಬಿಟ್ರೆ ಸಾಕು, ಯಾವುದು ಕೊಲೆಸ್ಟ್ರಾಲ್ ಆಗಲ್ಲ, ಟ್ರೈಗ್ಲಿಸರೈಡ್ ಆಗಲ್ಲ, LDL ಹೆಚ್ಚಾಗಲ್ಲ, VLDL ಹೆಚ್ಚಾಗಲ್ಲ.
ಅದರಿಂದ ಏನು ಬ್ಲಾಕೇಜು ಆಗಲ್ಲ, ಹಾರ್ಟ್ ವೀಕು ಆಗಲ್ಲ, ಹಾರ್ಟಲ್ಲಿ ಹೋಲು ಆಗಲ್ಲ, ಹಾರ್ಟಲ್ಲಿ ಸಮಸ್ಯೆನೂ ಆಗಲ್ಲ, ಏನೂ ಆಗಲ್ಲ, ಚೆನ್ನಾಗಿರ್ತೀವಿ. ನಾವೇನಂದ್ರೆ ತುಂಬ್ತಾ ಇರ್ತೀವಿ. ನಾಲಿಗೆಯ ಸವಿಸುಖಕ್ಕೆ ಚೀಲವನ್ನು ತುಂಬುವರು ಅಂತ ಹೇಳ್ತಾರೆ ಶರಣರು. ಹಂಗೆ ತುಂಬ ಆಹಾರವ ಕಿರಿದು ಮಾಡಿರೋಣ, ಆಹಾರವ ಕಿರಿದು ಮಾಡಿ. ಆಹಾರ ಹೆಚ್ಚಾದ್ರೆ ಏನಾಗುತ್ತೆ? ಆಹಾರ ಹೆಚ್ಚಾಗೋದ್ರಿಂದ ಕಾಮವಿಕಾರ, ಇಂದ್ರಿಯ ವಿಕಾರ, ಮನೋವಿಕಾರಗಳು ಹೆಚ್ಚಾಗ್ತವೆ. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿತದೆ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿಯವರು. ಅದಕ್ಕಾಗಿ ಈ ಒಂದು ಆಹಾರದ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಆಹಾರವನ್ನು ನಾವು ಹೊಟ್ಟೆಯ 70% ಊಟ ತಿನ್ಬೇಕು, ಇನ್ನು 30% ಖಾಲಿ ಬಿಡ್ಬೇಕು. ತಿಳಿತಾ ಇಲ್ಲ? ಅದರಲ್ಲಿ ಒಂದು 20% ನೀರು ಕುಡಿಲಿಕ್ಕೆ ಆಗಬೇಕು. ಆಮೇಲೆ 10% ಸ್ವಲ್ಪ ವಾತಾದಿ ಪಿತ್ತಾದಿ ಕಪಾದಿ ದೋಷಗಳ ಒಂದು ಅಂಶಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ಹೀಗೆ ಮಾಡಿದ್ರೆ ಎಲ್ಲ ಚೆನ್ನಾಗಿರ್ತವೆ. ಶ್ರೋತಸ್ಸುಗಳು ಅಂತ ಬರ್ತವೆ. ಪ್ರಾಣವಹ ಅನ್ನವಹ ಉದಕವಹ ಶ್ರೋತಸ್ಸು, ವಾತವಹ ಪಿತ್ತವಹ ಕಫವಹ ಶ್ರೋತಸ್ಸು, ರಸವಹ ರಕ್ತವಹ ಮಾಂಸವಹ ಮೇಧವಹ ಅಸ್ಥಿವಹ ಶುಕ್ರವಹ ಮಜ್ಜವಹ ಶ್ರೋತಸ್ಸು. ಹೀಗೆ 13 ಬಗೆಯ ಶ್ರೋತಸ್ಸುಗಳಿರ್ತವೆ. ಹೆಣ್ಣು ಮಕ್ಕಳಲ್ಲಿ 2 ಹೆಚ್ಚು ಶ್ರೋತಸ್ಸುಗಳ ಅಂಶ ಇರ್ತವೆ. ಯಾವ್ದು ಅಂತಂದ್ರೆ ಅದಕ್ಕೆ ಸ್ತನ್ಯವಹ ಶ್ರೋತಸ್ಸು ಮತ್ತು ಆರ್ತವಹ ಶ್ರೋತಸ್ಸು ಅಂತ ಹೇಳ್ತಾರೆ. ಈ ಎಲ್ಲಾ ಶ್ರೋತಸ್ಸುಗಳು ಸ್ವಚ್ಛವಾಗಿದ್ರೆ ಹೃದಯ ರೋಗಗಳು ಬರೋದಿಲ್ಲ. ಆ ಎಲ್ಲ ಶ್ರೋತಸ್ಸುಗಳು ಸ್ವಚ್ಛವಾಗಿರಬೇಕಂದ್ರೆ ಆಹಾರ ಕಡಿಮೆ ತಿನ್ನಬೇಕು, ಸರಿಯಾದ ಸಮಯಕ್ಕೆ ಆಹಾರ ತಿನ್ನಬೇಕು, ಕೆಟ್ಟ ಆಹಾರಗಳನ್ನು ಬಿಡಬೇಕು. ಇದಿಷ್ಟು ಮತ್ತೆ ಮತ್ತೆ ತಮಗೆ ಎಚ್ಚರಿಸ್ತಾ, ಹೃದಯದ ಬಗ್ಗೆ ಎಚ್ಚರ ಇರಲಿ, ಹೃದಯ ರೋಗಗಳ ಬಗ್ಗೆ ಗಮನ ಹರಿಸಿ, ಮಕ್ಕಳನ್ನ ಸರಿಯಾಗಿ ಜೋಕೆ ಮಾಡೋದನ್ನ ಮರಿಬೇಡಿ. ಮಕ್ಕಳಿಗೆ ಕೆಟ್ಟ ಆಹಾರಗಳಿಂದ ನೀವು ಆ ದುಶ್ಚಟಗಳಿಂದ ದೂರ ಮಾಡಿ. ಯಾಕಂದ್ರೆ ನೀವು ಆ ದುಶ್ಚಟಗಳನ್ನು ಕಳಿಸಿರ್ತೀರ. ಎಲ್ರಿ ನನ್ನ ಮಗ ಹಠ ಮಾಡ್ತಾನೆ, ಚಾಕ್ಲೇಟು ಬ್ರೆಡ್ ಬಿಸ್ಕಿಟ್ ಕೊಡಿಸ್ಲೇಬೇಕು ಅಂತಾನೆ ಅಂತ ಹೇಳಿದ್ರೆ ಅವರೆಷ್ಟು ಹಠ ಮಾಡ್ತಾರೆ. ಅವ್ರಿಗಿಂತ ಜಾಸ್ತಿ ನೀವು ಹಠ ಮಾಡಬೇಕು ಒಳ್ಳೇದಕ್ಕೋಸ್ಕರ. ಕೊಡಿಸ್ಬಾರ್ದು. ಕೊಡಿಸಿಲ್ಲ ಅಂದ್ರೆ ಊಟ ಮಾಡಲ್ಲ, ಬಿಡ್ಲಿ. ಒಂದ್ ದಿವಸ ಊಟ ಬಿಡ್ತಾರೆ, 2ನೇ ದಿವಸ ತಿನ್ಲೇಬೇಕಾಗಲ್ಲ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ. ಇಲ್ಲದ್ರೆ ಬಹಳ ಕಷ್ಟ ಆಗುತ್ತೆ. ಹಿಂದಿನ ಜನ 100 ವರ್ಷ ಚೆನ್ನಾಗಿ ಬದುಕಿದ್ರು, ನಮ್ಗೆ 60 ವರ್ಷ ಬದುಕಕ್ಕಾಗ್ತಾ ಇಲ್ಲ. ಸಣ್ಣ ಮಕ್ಕಳಿಗೆ ಮೊನ್ನೆ 3ನೇ ಕ್ಲಾಸ್ ಮಗುವಿಗೆ ಹಾರ್ಟ್ ಅಟ್ಯಾಕ್ ಅಂತ ಕೇಳಿದಾಗ ನಾವು ತುಂಬಾ ದುಃಖ ಅನಿಸ್ತು. ಅದಕ್ಕಾಗಿ ನಾವು ಭಾರತವನ್ನ ಕಟ್ಟಬೇಕಂದ್ರೆ ನಾವು ಭಾರತೀಯ ಯೋಗವನ್ನ, ಆಯುರ್ವೇದವನ್ನ ತಿಳ್ಕೋಬೇಕಾಗ್ತದೆ. ಅಂತಹ ಒಂದು ವಿಚಾರವನ್ನು ತಿಳಿಸ್ಲಿಕ್ಕಾಗಿ ನಮ್ಮ ಆಶ್ರಮದಲ್ಲಿ ನಮಗೆ ನಾವೇ ಹೇಗೆ ವೈದ್ಯರಾಗೋದನ್ನು ತಿಳಿಸೋದಕ್ಕಾಗಿ ಒಂದು ಶಿಬಿರ ಮಾಡ್ತಾ ಇದೆ. ಈಗ ಮೊಬೈಲ್ ಫೋನ್ ತಗೋತೀವಿ, ಅದನ್ನ ತಗೊಂಡಾಗ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಬರದಿದ್ರೆ ಮೊಬೈಲ್ ಫೋನ್ ತಗೊಂಡು ಏನು ಪ್ರಯೋಜನ? ಅದೆಲ್ಲ ತಿಳ್ಕೊತೇವೆ. ವಾಟ್ಸಪ್ ಹೇಗೆ, ಫೇಸ್ಬುಕ್ ಹೇಗೆ, ಇನ್ಸ್ಟಾಗ್ರಾಮ್ ಹೇಗೆಲ್ಲ ತಿಳ್ಕೊತೇವೆ. ಆದರೆ ಒಂದು 20-30 ಸಾವಿರದ ಮೊಬೈಲ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತೇವೆ. ಈ ಶರೀರಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ. ಈ ಶರೀರ ಬಳಸೋದೇ ಗೊತ್ತಿಲ್ಲ ನಮಗೆ. ಈ ಶರೀರದ ಉಪಯೋಗನೇ ಗೊತ್ತಿಲ್ಲ. ಈ ಶರೀರದಲ್ಲಿ ಏನಾಗುತ್ತೆ, ಏನಾಗಬೇಕು, ಏನಾಗಬಾರ್ದು ಅನ್ನೋದೇ ಗೊತ್ತಿಲ್ಲ. ಈ ಶರೀರದ ಬಳಕೆ, ಮನಸ್ಸಿನ ಬಳಕೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸೋದೇ ಆ ಶಿಬಿರದ ಉದ್ದೇಶ. ಅದಕ್ಕಾಗಿ ನಾವು ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕು. ಯಾವುದೇ ಕಾಯಿಲೆ ಇಲ್ಲದೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಬರದಂತೆ ತಡಿಬೇಕು. ಯಾಕಂದ್ರೆ ರೋಗ ಬರಲಿಕ್ಕೆ ಬಂದ ಮೇಲೆ ಔಷಧಿ ಕೊಡ್ತಾರೆ, ಬರದೇ ಇರೋದಕ್ಕೆ ಯಾರು ಔಷಧಿ ಕೊಡೋದಿಲ್ಲ. ಆದರೆ ರೋಗವೇ ಬರದಂತೆ ತಡೆಯೋದೇ ಯೋಗ. ಅದನ್ನ ಆ ಶಿಬಿರದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅದರಲ್ಲಿ ಕಾಯಿಲೆ ಬಂದವರು ಬರ್ತಾರೆ, ಕಾಯಿಲೆ ಬರಬಾರ್ದು ಅನ್ನೋರು ಬರ್ತಾರೆ. ತಮಗೆ ಆ ಯೋಗದ ಬಗ್ಗೆ, ಆಹಾರ ಪದ್ಧತಿ ಬಗ್ಗೆ, ಆಯುರ್ವೇದ ಶಾಸ್ತ್ರದ ಬಗ್ಗೆ ತಿಳ್ಕೋಬೇಕು, ರೋಗಶಾಸ್ತ್ರದ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ತಾವು ಕೂಡ ಆ ಶಿಬಿರಕ್ಕೆ ಭಾಗವಹಿಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ. ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಮೂಲಕ ಕೇಳ್ಬೋದು. ನಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.